ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನ ಜೋಡಿ ಹಕ್ಕಿಗಳ ಆಟ ಹೆಚ್ಚಾಗ್ತಿದೆ. ಬಿಗ್ ಬಾಸ್ ಇನ್ನೇನು ಮುಗಿತಾ ಬರ್ತಿದೆ ಅನ್ನುವಾಗ ರಾತ್ರಿ ಒಂಥರ ಹಗಲು ಒಂಥರ ಕಾಣಿಸ್ತಿದ್ದಾರೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಒಂದು ಕೂಡ ಗೊತ್ತಾಗ್ತಿಲ್ಲ. ರಾತ್ರಿ ಆದರೆ ಬೇರೆ ಬೇರೆ ವಿಚಾರಗಳನ್ನು ಇಬ್ಬರು ಕೂಡ ಡಿಸ್ಕಸ್ ಮಾಡುವಂಥ ಇದೇ ಜೋಡಿ ಹಕ್ಕಿ ಬೆಳಗ್ಗೆ ಆದರೆ ಒಬ್ಬರನ್ನೊಬ್ಬರು ದೂಷಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ವಾಸ್ತವ ಯಾವುದು, ಇವರ ಮೋಸದ ಆಟ ಯಾವುದು ಕೂಡ ಅರಿವಿಗೆ ಬಾರದಂತಾಗಿದೆ. ಅದರಲ್ಲೂ ಕೂಡ ಮೊನ್ನೆ ಬೆಳಗಿನ ಜಾವ 4:40 ಇವರಿಬ್ಬರು ಮಾತನಾಡಿದ್ದು, ಅದಾದ ಬಳಿಕ ಇಲ್ಲಿ ಕೆಲವೊಂದಷ್ಟು ಆರೋಪಗಳನ್ನು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಹೊರಿಸ್ತಿರೋದು, ಇವೆಲ್ಲವನ್ನು ಕೂಡ ನೋಡಿದ್ರೆ ಏನೋ ಒಂದು ಕಡೆ ಬೇರೆಯದೇ ಸಂದೇಶವನ್ನು ಇವರು ಕೊಡ್ತಿದ್ದಾರಾ ಅನ್ನೋದು ಗೊತ್ತಾಗ್ತಿದೆ ಅಥವಾ ಅನುಮಾನ ಮೂಡ್ತಿದೆ. ಅಸಲಿಗೆ ಇಲ್ಲಿ ಆಗ್ತಿರೋದೇ ಬೇರೆ, ಇಲ್ಲಿ ಇವರು ಹೇಳ್ತಿರೋದೇ ಬೇರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾದರೆ ಬಿಗ್ ಬಾಸ್ ಮನೆ ಒಳಗಡೆ ಆಗ್ತಿರೋದೇನೋ, ನಿಜವಾಗ್ಲೂ ಕೂಡ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ನಡೀತಿರೋದೇನೋ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಜನರನ್ನು ಬಕ್ರ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಕಾರಣ ರಾತ್ರಿ ಆದರೆ ಒಂಥರ ಇರ್ತಾರೆ, ಹಗಲಾದರೆ ಮತ್ತೊಂದು ಥರ ಇರ್ತಾರೆ. ಅಸಲಿಗೆ ಇವರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ರಾತ್ರಿ ಇಡೀ ಮಾತನಾಡ್ತಾರೆ, ಕಿಚ್ಚನ ಮುಂದೆ ಜಗಳವಾಡುವಂತಹ ನಾಟಕವನ್ನು ಆಡ್ತಾರೆ. ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಒಂದು ಗೊತ್ತಾಗ್ತಿಲ್ಲ. ಈ ಜೋಡಿ ಕಿಚ್ಚ ಸುದೀಪ್ ಮತ್ತು ಎಲ್ಲ ವೀಕ್ಷಕರನ್ನು ಮೂರ್ಖರನ್ನಾಗಿ ಮಾಡ್ತಿದೆಯಾ ಅನ್ನೋಂಥ ಅನುಮಾನನೂ ಕೂಡ ಮೂಡುವಂತೆ ಮಾಡಿದೆ. ಕಾರಣವೂ ಕೂಡ ಇದೆ ಅದಕ್ಕೆ. ಬಿಗ್ ಬಾಸ್ ಮನೆಯಲ್ಲಿ ರಾತ್ರಿ ಮಲಗೋದನ್ನು ಬಿಟ್ಟು ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಒಟ್ಟಿಗೆ ಕುಳಿತು ಹರಟೆಯನ್ನು ಹೊಡೆಯುವಂತಹ ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ ಕಿಚ್ಚನ ಪಂಚಾಯಿತಿಯಲ್ಲಿ ಹಾವು ಮುಂಗಸಿಯಂತೆ ಪರಸ್ಪರ ದೂರುಗಳನ್ನು ಹೇಳಿಕೊಂಡು ಕಾಲವನ್ನು ಕಳೀತಾ ಇದ್ದಾರೆ. ಇವರು ದೂರ ಆಗುವಂಥ ನಾಟಕವನ್ನು ಮಾಡ್ತಾ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಹಾಗೂ ರಾಜ್ಯದ 6 ಕೋಟಿ ಕನ್ನಡಿಗರನ್ನು ಬಕ್ರ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪು ಶನಿವಾರದ ಪಂಚಾಯಿತಿಯ ಹಿಂದಿನ ದಿನ ಟಾಸ್ಕ್ ಮುಗಿಸಿ ರಾತ್ರಿ ಎಲ್ಲರೂ ಕೂಡ ಮಲಗಿದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡರು ಇಲ್ಲಿ ಮಲಗಲೇ ಇಲ್ಲ. ರಾತ್ರಿ ಇಡೀ ಒಟ್ಟಿಗೆ ಕುಳಿತುಕೊಂಡು ಗಂಟೆಗಟ್ಟಲೆ ಮಾತನಾಡಿದ್ದಾರೆ. ಅದು ಕೂಡ ಯಾವ ವಿಚಾರದ ಬಗ್ಗೆ, ಮುಂದಿನ ಜೀವನದ ಬಗ್ಗೆ. ಇಲ್ಲಿ ಸೂಕ್ಷ್ಮವಾಗಿ ಆ ಮಾತುಗಳನ್ನು ಗಮನಿಸಿದರೆ ಇಬ್ಬರು ಕೂಡ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅಲ್ಲಿ ತ್ರಿವಿಕ್ರಮ್ ಭವ್ಯ ಬಳಿ ಕೇಳ್ತಾ ಇದ್ದಾರೆ, ಭವ್ಯ ಅದಕ್ಕೆ ಹೊರಗಡೆ ಬಂದ ಮೇಲೆ ಹೇಳ್ತೀನಿ ಅಂತೇಳಿ ಹೇಳ್ತಿದ್ದಾರೆ. ಯಾವಾಗ 4:40 ಸುಮಾರಿಗೆ ಬೆಳಗಿನ ಜಾವ ನಡೆದಿರುವಂಥ ಕಾನ್ವರ್ಸೇಷನ್ ಅದು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇಲ್ಲಿ ಪ್ರೇಮ ನಿವೇದನೆ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಇಲ್ಲಿ ತ್ರಿವಿಕ್ರಮ್ ಲವ್ ಯು ಅನ್ನುವಂಥ ಪದವನ್ನು ಹೇಳಿದ್ರಲ್ಲ ಈ ಹಿಂದೆ, ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ದಾರೆ. ಆ ಕಾನ್ವರ್ಸೇಷನ್ ಇಲ್ಲಿ ಮತ್ತೆ ಕಂಟಿನ್ಯೂ ಆಗಿದೆ. ನಾನು ಹೊರಗಡೆ ಬಂದ ಮೇಲೆ ಹೇಳ್ತೀನಿ ಅಂತೇಳಿ. ಅಲ್ಲಿವರೆಗೆ 2 ವಾರ ಅಲ್ವಾ, 2 ವಾರ ತಡ್ಕೊಳ್ಳಿ, ಏನೂ ಕೂಡ ಹೇಳೋಕ್ಕೆ ಹೋಗೋದಿಲ್ಲ. 2 ವಾರದ ಬಳಿಕ ನಾನು ನಿಮ್ಮ ಜೊತೆಗೆ ಮಾತನಾಡ್ತೀನಿ, ಹೇಳ್ತೀನಿ ಅಂತೇಳ್ಬಿಟ್ಟು. ಹಾಗಾದರೆ ಬೇಡವಾ ಅಂತಲೂ ಕೂಡ ಹೇಳ್ತಾರೆ. ಇಲ್ಲ ಹಾಗಲ್ಲ ಅಂತೇಳಿ. ಅಂದರೆ ಇಲ್ಲಿ ಭವ್ಯಗೆ ಹೇಗಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ತ್ರಿವಿಕ್ರಮನ್ನು ಕಳ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ತ್ರಿವಿಕ್ರಮನ್ನು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಹಾಗಂದ ಮಾತ್ರಕ್ಕೆ ಇಲ್ಲಿ ಭವ್ಯ ಇಮಿಡಿಯೇಟ್ಲಿ ಇದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲೂ ಕೂಡ ಇಲ್ಲ. ಹಾಗಾಗಿ ಹೊರಗಡೆ ಮಾತಾಡೋಣ ಅಂತೇಳಿ ಹೇಳಿ ಅಲ್ಲಿಗೆ ಈ ಪ್ರೀತಿಯ ಮಾತುಕತೆಯನ್ನು ಅಲ್ಲಿಗೆ ಎಂಡ್ ಮಾಡಿಸ್ತಾರೆ. ಬಟ್ ಆದರೆ ತ್ರಿವಿಕ್ರಮ್ ಎಲ್ಲೋ ಒಂದು ಕಡೆ ಬೇರೆದೇ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದು ಭವ್ಯಗೂ ಕೂಡ ಗೊತ್ತಾಗ್ತಿತ್ತು. ಬಟ್ಟು ಇಲ್ಲ, ಅಷ್ಟು ಈಸಿಯಾಗಿ ಭವ್ಯ ಕೂಡ ಇದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ, ಬೇಡ ಅನ್ನೋಂಥ ಕಾರಣಕ್ಕೋಸ್ಕರ. ಆಮೇಲೆ ಭವ್ಯಗೂ ಕೂಡ ಕಾಮನ್ ಸೆನ್ಸ್ ಇದೆ, ಇದು ಟೆಲಿಕಾಸ್ಟ್ ಆಗಬಹುದೇನೋ ಅಂತೇಳಿ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಮಾತನಾಡ್ತಿದ್ದಾರೆ. ತ್ರಿವಿಕ್ರಮ್ ಕೂಡ ಎಚ್ಚರಿಕೆಯಿಂದನೇ ಮಾತಾಡ್ತಿದ್ದಾರೆ. ಏನು ಎಂತ ಅಂಥೇಳಿ ಸ್ಪಷ್ಟವಾಗಿ ಮಾತಾಡದೇ ಕೂಡ ಉದ್ದೇಶ ಏನು ಅವ್ರದ್ದು, ಅವರ ಮಾತಿನ ತಾತ್ಪರ್ಯ ಏನು ಅನ್ನೋದು ಗೊತ್ತಾಗದಿರೋಷ್ಟು ಮುಗ್ಧರು ಯಾರೂ ಕೂಡ ಇರೋದಿಲ್ಲ ಅನ್ನೋದನ್ನು ಬಹುಶಃ ಅವರು ಅರ್ಥ ಇಲ್ಲ. ಅದೇ ಹೇಳ್ತಾರಲ್ಲ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತೇಳಿ. ಹಾಗಾಯಿತು ಇವ್ರ ಕತೆ. ಈಗ ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ಇಷ್ಟು ಕ್ಲೋಸಲ್ಲಿ ಮಾತಾಡ್ತಿದ್ದಂಥ ಇವರು ಬೆಳಗ್ಗೆ ಆದರೆ ಬೇರೆದೇ ರೀತಿಯಲ್ಲಿ ಕಾಣಿಸ್ತಾರೆ. ರಾತ್ರಿ ಇಡೀ ಒಟ್ಟಿಗೆ ಇದ್ದಂಥ ಈ ಜೋಡಿ ವಾರದ ಪಂಚಾಯಿತಿ ವೇಳೆ ಸುದೀಪ್ ಕೇಳಿದಾಗ ಹಾವು ಮುಗಿಸಿದ ಥರ ತಾವಿಬ್ಬರು ಕೂಡ ಕಿತ್ತಾಡುವವರು ಅನ್ನೋಂಥ ರೀತಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಹೇಳ್ಕೊಳ್ತಾರೆ. ಇದೀಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಗೆಲುವಿಗೆ ಯಾರು ಅಡ್ಡಿ ಆಗ್ತಿದ್ದಾರೆ ತೋರಿಸಿ ಅಂತೇಳಿ ಅವರ ಮುಖಕ್ಕೆ ಬಣ್ಣವನ್ನು ಎರಚಿ ಅಂತೇಳಿ ಹೇಳಿದಾಗ, ಆಗ ಭವ್ಯಗೌಡ ನನಗೆ ತ್ರಿವಿಕ್ರಮ್ ಗೆಲ್ಲೋದಕ್ಕೆ ಅಡ್ಡಿ ಆಗಿದ್ದಾನೆ ಅಂತೇಳಿ ಹೇಳ್ತಾರೆ.
ತ್ರಿವಿಕ್ರಮ್ನ ಸ್ಟ್ರಾಟರ್ಜಿ ಹಾಗೂ ಅವರು ಮಾತನಾಡುವಂಥ ಮಾತುಗಳು ನನಗೆ ಆಟಕ್ಕೆ ತೊಂದರೆ ಉಂಟಾಗಿ ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಅಂತೇಳಿ ಹೇಳ್ತಾರೆ. ಇದಕ್ಕೆ ತಿರುಗೇಟು ನೀಡುವಂಥ ತ್ರಿವಿಕ್ರಮ್, ಈಗ ಮಾರಿ ಹಬ್ಬ ಶುರುವಾಗಿದೆ ಅಣ್ಣ, ಅದರ ಬಣ್ಣ ನನ್ನ ಮುಖದಲ್ಲಿ ಕಾಣಿಸ್ತಿದೆ ಅಂತೇಳಿ ಹೇಳ್ತಾರೆ. ಅಂದರೆ ರಾತ್ರಿ ಇಡೀ ಒಟ್ಟಿಗೆ ಕುಳಿತು ಮಾತನಾಡಿ ಕಿಚ್ಚನ ಪಂಚಾಯಿತಿಯಲ್ಲಿ ಬೆಳಗ್ಗೆ ಹೀಗೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ತಾರೆ ಅಂತ ಹೇಳಿದರೆ, ಇದಾದ ನಂತರ ಮುಂದಿನ ವಾರದ ಟಾಸ್ಕ್ ಶುರುವಾದರೆ ಪುನಃ ಒಂದಾಗಿ ಆಟವನ್ನು ಶುರು ಮಾಡ್ತಾರೆ. ಕಳೆದ 3-4 ವಾರಗಳಿಂದ ಈ ಜೋಡಿ ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ ಸೇರಿದಂತೆ ಇಡೀ ರಾಜ್ಯದ ವೀಕ್ಷಕರನ್ನು ಇದೇ ರೀತಿ ಮೂರ್ಖರನ್ನಾಗಿ ಮಾಡ್ತಾ ಇದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಬಿಗ್ ಬಾಸ್ ಶುರುವಾಗಿ ಈಗ 105 ದಿನಗಳು ದಾಟಿ ಆಗಿದೆ. ಆರಂಭದ 1-2 ವಾರಗಳನ್ನು ಬಿಟ್ಟರೆ ಉಳಿದ 13 ವಾರಗಳಿಂದ ವಿಕ್ರಮ್ ಮತ್ತು ಭವ್ಯಗೌಡ ಜೋಡಿ ಒಟ್ಟಿಗೆ ಕಾಣಿಸ್ತಿದ್ದಾವೆ, ಕಣ್ ಕುಕ್ಕುತ್ತಿದ್ದಾವೆ. ಇವರು ಜೋಡಿಯಾಗಿ ಆಟ ಆಡೋದನ್ನು ನಾವೆಲ್ಲರೂ ಕೂಡ ಹಗಲಾದರೆ ಕಾಣ್ತೀವಿ, ರಾತ್ರಿ ಆದರೆ ಕಾಣಿಸ್ತೀವಿ. ಆದರೆ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ. ಜೋಡಿಯಾಗಿ ಆಟವಾಡ್ತಿದ್ದಂಥ ಧರ್ಮ, ಕೀರ್ತಿರಾಜ್, ಅನುಷಾ ರೈ, ಶಿಶಿರ್ ಶಾಸ್ತ್ರಿ, ಐಶ್ವರ್ಯ ಇವರೆಲ್ಲರನ್ನು ಕೂಡ ಮನೆಗೆ ಕಳಿಸಲಾಗಿದೆ. ಇದರಲ್ಲಿ ಧರ್ಮ ಮತ್ತು ಅನುಷಾ ಟಾಸ್ಕ್ ಸರಿಯಾಗಿ ಆಡಲೇ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬಂದಿದ್ದವು. ಹೀಗಾಗಿ ಸುದೀಪ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಜೋಡಿಗಳಿಗೆ, ನೀವು ಜೋಡಿ ಮಾಡ್ಕೊಳ್ಳೋಕ್ಕೆ ಅಥವಾ ಇಲ್ಲಿ ಸಂಬಂಧಗಳನ್ನು ಬೆಳೆಸೋದಕ್ಕೆ ಬಿಗ್ ಬಾಸಿಗೆ ಬರಬೇಡಿ, ನೀವು ಆಟ ಆಡೋಕ್ಕೆ ಬನ್ನಿ, ನಿಮ್ಮ ವೈಯಕ್ತಿಕ ಆಟವನ್ನು ಆಡಿ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದಾರೆ. ಇಲ್ಲಿ ಈ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಜೋಡಿಯನ್ನು ನೋಡಿದ್ರೂ ಕೂಡ ಹಾಗೆ ಅನ್ನಿಸ್ತದೆ. ಇದು ಇವ್ರದ್ದು ಏನು ಪ್ಲಾನು, ಏನು ಸ್ಟ್ರಾಟರ್ಜಿ, ಯಾರನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ ಇವರು ಅನ್ನೋಂಥ ಪ್ರಶ್ನೆ ಬೀಳ್ತದೆ. ಈಗ ಇದ್ದರೆ ಒಂದೇ ರೀತಿ ಇರಬೇಕು ರೀ, ರಾತ್ರಿ ಆದರೂ ಹಾಗೆ ಇರಬೇಕು, ಹಗಲಾದರೂ ಕೂಡ ಹಾಗೆ ಇರಬೇಕು, ಅಥವಾ ವೀಕೆಂಡ್ ಬರಲಿ ಯಾವಾಗ ಬರಲಿ ಒಂದೇ ರೀತಿ ಇರಬೇಕು. ಇದು ವೀಕೆಂಡ್ ಬಂದಾಗ ಇಲ್ಲ ನಾವಿಬ್ಬರು ಇನ್ನೂ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಕೊಳ್ತೀವಿ ಅಂತೇಳಿ ಹೇಳ್ಕೊಳ್ಳೋದು, ಅದು ಮುಗಿದ ಮೇಲೆ ಮತ್ತೆ ಅದೇ ರೀತಿ ಮಾಡುವಂಥದ್ದು, ಏನು ಇವರ ಸ್ಟ್ರಾಟರ್ಜಿ ಅನ್ನೋಂಥದ್ದು ಎಲ್ಲರ ಪ್ರಶ್ನೆ. ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ಈ ರೀತಿ ಮಾಡ್ತಿದ್ದಾರೋ, ಅಥವಾ ಜನರನ್ನು ಬಕ್ರಾ ಮಾಡೋದಕ್ಕೆ, ಸುದೀಪನ್ನು ಬಕ್ರಾ ಮಾಡೋದಕ್ಕೆ, ಬಿಗ್ ಬಾಸನ್ನು ಬಕ್ರಾ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಜನರು ಕೇಳ್ತಾ ಇದ್ದಾರೆ. ಈಗ ಎಲ್ಲ ಟಾಸ್ಕ್ನಲ್ಲೂ ಕೂಡ ಇವರಿಬ್ಬರು ಉತ್ತಮವಾಗಿ ಆಡಿ ಉತ್ತಮವಾಗಿ ಫೈನಲ್ಗೆ ಹೋದರೆ ಅದೊಂದು ರೀತಿ. ಇಲ್ಲಿ ಭವ್ಯ ಅಂತೂ ಬರೀ ಮೋಸ ಮಾಡಿಯೇ ಈ ಹಂತಕ್ಕೆ ಬಂದವಳು. ಹಾಗಾಗಿ ಇಲ್ಲಿ ತ್ರಿವಿಕ್ರಮ್ ಎಲ್ಲೋ ಒಂದು ಕಡೆ ಭವ್ಯಳನ್ನು ತೀರಾ ನಂಬಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಮೋಸ ಅನ್ನೋದು ಮನೆದೇವರು ಭವ್ಯಗೆ. ಹೀಗಾಗಿ ಈ ವಿಚಾರದಲ್ಲಿ ಎಲ್ಲೋ ಸ್ವಲ್ಪ ತ್ರಿವಿಕ್ರಮ್ ಆಲೋಚನೆ ಮಾಡ್ತಿರಬಹುದು ಅನ್ನೋದು ಒಂದು ಅಭಿಪ್ರಾಯ. ಬಟ್ಟು ಅಷ್ಟು ಈಸಿಯಾಗಿಲ್ಲ, ಇವರ ಈ ಬಾಂಧವ್ಯ ಇದೆಯಲ್ಲ ಅಷ್ಟು ಈಸಿಯಾಗಿ ಮುಂದುವರಿಯೋದಿಲ್ಲ ಅನ್ನೋದು ಇವರ ಭವಿಷ್ಯನೇ ಹೇಳುತ್ತವೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಜೋಡಿಯ ಬಗ್ಗೆ, ಈ ಜೋಡಿಯ ಆಟಾಟೋಪದ ಬಗ್ಗೆ, ಜೋಡಿ ಬಕ್ರ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.